ಜಾನಕಿ, ನಿಮ್ಮ ಮನೇಲಿ ಏನಾಯಿತು? ಅಕ್ಕ, ಅದು ಭರತ್ ನನಗೆ ಫೋನ್ ಮಾಡಿದ್ದ. ನಿನ್ನ ಬಗ್ಗೆ ಅನುಮಾನ ಕೇಳ್ದ. ಆದರೆ ನಾನೇನೋ ಹೇಳಿ ಸುಮ್ಮನಾದ. ನಿಜ ಹೇಳು, ನಿನ್ನ ಮನೇಲಿ ಏನಾಯಿತು? ಅಕ್ಕ, ಭಾವ ನಿಮಗೆ ಫೋನ್ ಮಾಡಬೇಕಾದ್ರೆ ನಾನು ಅಲ್ಲೇ ಇದ್ದೆ. ಅಂದರೆ ಭರತನ್ಗೆ ನೀನು ರಾಮ್ ಸುಳ್ಳು ಹೇಳಿದ್ಯಾ ಅನ್ನೋದು ಗೊತ್ತಾಗೋಯ್ತಾ? ಗೊತ್ತಾಗಿಲ್ಲ, ಆದರೆ ಅನುಮಾನ ಬಂದಿದೆ ಅಕ್ಕ. ಲೋ, ರಜಿಯಾ ಜಾನಕಿ ಇಬ್ರು ಒಬ್ರೇ ಕಣೋ. ಅಕ್ಕ, ನೀವೇನಾದರೂ ಭಾವನ ಹತ್ರ ನಾನು ಮನೇಲಿಲ್ಲ ಅಂತ ಹೇಳಿದಿದ್ರೆ ನಿಜವಾಗ್ಲೂ ನಾನು ಈ ಮನೆಗೆ ವಾಪಸ್ ಕಾಲಿಡಕ್ಕೂ ಆಗ್ತಾ ಇರಲಿಲ್ಲ. ಇವತ್ತೇನೋ ಅವ್ನು ನನಗೆ ಫೋನ್ ಮಾಡಿದ್ದ ಸರಿ, ಆದರೆ ಬೇರೆ ಯಾರಿಗಾದ್ರೂ ಫೋನ್ ಮಾಡಿದ್ದಿದ್ರೆ ಏನಾಗ್ತಿತ್ತು ಜಾನಕಿ? ಗೊತ್ತು, ಈ ಮನೇಲಿ ನನಗೆ ಜಾಗ ಇರ್ತಿರ್ಲಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತೀಯ ನೋಡು, ನಿನ್ನ ಜೊತೆ ರಾಮ್ಗೂ ಜಾಗ ಇರ್ತಿರ್ಲಿಲ್ಲ. ಗೊತ್ತಕ್ಕ. ಗೊತ್ತು ಅಂತ ಹೇಳ್ತಿದ್ಯಲ್ಲ ಜಾನಕಿ, ಸತ್ಯನ ಮುಚ್ಚಿಟ್ಟು ಎಷ್ಟು ದಿನ ಅಂತ ಹೀಗೆ ಇರ್ತೀರಾ? ನಾನು ಏನು ಮಾಡಲಿ ಅಕ್ಕ, ಇಂಥ ಪರಿಸ್ಥಿತಿಲಿ ನಾನು ಅದು ಹೇಗೆ ಮನೆಯವ್ರಿಗೆ ನಿಜ ಹೇಳಲಿ? ಮೊದಲೇ ಎಲ್ಲರೂ ರಾಮ್ ಸ್ಕೂಲ್ ಕಟ್ಟಕ್ಕೆ ಜಾಗ ಸಿಕ್ಕಿಲ್ಲ ಅಂತ ಬೇಜಾರಲ್ಲಿದ್ದಾರೆ. ಈಗ ನಾನು ಸತ್ಯ ಹೇಳಿದ್ರೆ ಸಹಿಸ್ಕೋತಾರೆ ಅಂತ ಅನ್ಕೊಂಡ್ರ? ಹಾಗಂತ ಸುಮ್ಮನಿದ್ರೆ ನೆನ್ನೆ ನನಗೆ, ಇವತ್ತು ಭರತಂಗೆ, ನಾಳೆ ಮಾಡ್ಬೇಕಂಗೆ ಗೊತ್ತಾದ್ರೆ ಏನು ಮಾಡ್ತೀಯಾ ಜಾನಕಿ? ಮನೆಯಿಂದ ಹೊರಗೆ ಹಾಕಿದ್ರೂ ಪರವಾಗಿಲ್ಲ, ರಾಮ್ನ ನಿಮ್ಮ ಮನೆಗೆ ಕರ್ಕೊಂಡೋಗಿ ನೀವಿಬ್ರು ಜೀವನ ಮಾಡ್ಬೋದು ಅಂತ ಅಂದ್ಕೊಂಡಿದ್ಯಾ? ಬೇಡ ಜಾನಕಿ, ತುಂಬ ದಿನ ಸತ್ಯ ಮುಚ್ಚಿಡೋದ್ರಿಂದ ಯಾವ ಲಾಭನೂ ಇಲ್ಲ. ನಿಜ ಏನು ಅಂತ ಅಪ್ಪನ ಹತ್ರ ಹೇಳಿಬಿಡು. ಅಪ್ಪ ಖಂಡಿತ ಕ್ಷಮಿಸ್ಬಿಡ್ತಾರೆ. ಆ ನಂಬಿಕೆ ನನಗಿದೆ ಜಾನಕಿ. ಯಾರಿಂದನಾದರೂ ಗೊತ್ತಾಗಿ ಬೇಜಾರಾಗೋದಕ್ಕಿಂತ ನಿಮ್ಮಿಂದನೇ ಗೊತ್ತಾದರೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆಗ್ತಾರೆ. ಆಯ್ತಕ್ಕ, ರಾಮ್ನ ಹತ್ರ ಮಾತಾಡಿ ಆದಷ್ಟು ಬೇಗ ಇರೋ ವಿಷಯನ ಮಾವನ ಹತ್ರ ಹೇಳ್ಬಿಡ್ತೀನಿ. ತಡ ಮಾಡಿದ್ರೆ ನಿನಗೆ ಕಷ್ಟ ಜಾನಕಿ. ಈಗಾಗಲೇ ಮಾಳ್ವಿಕನ್ಗೆ ನಿನ್ನ ಮೇಲೆ ಅನುಮಾನ ಬಂದಿದೆ. ನಾನು ಅಂದ್ಕೊಂಡಂಗೆ ಇವತ್ತು ಮಾಳ್ವಿಕ ನೀನೇನು ಅಂತ ಕಂಡುಹಿಡಿಯೋದಕ್ಕೆ ಹೋಗಿರೋದು ಜಾನಕಿ. ಮಾಡ್ಬೇಕಾ? ನಿಮ್ಮ ಹತ್ರ ಏನಾದರೂ ಹೇಳಿದ್ಲ ಅಕ್ಕ? ನೀನು ಬರೋ ಸ್ವಲ್ಪ ಮುಂಚೆನೇ ಅವಳು ಮನೆಗೆ ಬಂದಳು. ಬಂದ ತಕ್ಷಣ ನಿನ್ನ ಬಗ್ಗೆ ಅನುಮಾನದಿಂದ ಏನೇನೋ ಹೇಳ್ತಿದ್ಲು. ನಾನೇ ಸುಮ್ಮನೆ ಜಾನಕಿ ಬಗ್ಗೆ ಏನೇನೋ ಮಾತಾಡಬೇಡ ಅಂತ ಹೇಳಿ ಬಾಯಿ ಮುಚ್ಚಿಸಿದ್ದೀನಿ. ಥ್ಯಾಂಕ್ಸ್ ಅಕ್ಕ. ಆ ದೇವರು ಸರಿಯಾದ ಟೈಮಲ್ಲೇ ನಿಮ್ಮ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಿದ್ದಾನೆ. ಇವತ್ತೇನೋ ಪರವಾಗಿಲ್ಲ ಜಾನಕಿ, ಆದರೆ ಯಾವತ್ತೂ ಇದೇ ಥರ ಇರಲ್ಲ ಅಲ್ವಾ? ಇದೇ ರೀತಿ ನಡೆದ್ರೆ ಒಳ್ಳೇದಲ್ಲ ಜಾನಕಿ. ಆಯ್ತಕ್ಕ, ನೀವು ಹೇಳಿದ ಹಾಗೆ ಮಾಡ್ತೀನಿ. ಮತ್ತೆ ಭರತ್ ಏನಾದರೂ ನಿನ್ನ ಹತ್ರ ಕೇಳಿದ್ನಾ? ಇಷ್ಟೆಲ್ಲ ಆದಮೇಲೆ ಅವ್ರ ಪಾಡಿಗೆ ಅವರು ರಾಮ್ ಜೊತೆ ಬಂದರು. ರಾಮನ ಮೇಲೆ ಯಾರಿಗೂ ಅನುಮಾನ ಬರಲಿಲ್ವಾ? ನಿನ್ನ ಹತ್ರ ಯಾರು ರಾಮ್ ಬಗ್ಗೆ ಕೇಳಲಿಲ್ವಾ? ಇಲ್ಲ, ರಾಮ್ ಕೂಡ ಅನುಮಾನ ಬರದೇ ಇರೋ ಥರನೇ ನಡ್ಕೊಂಡ್ರು. ಅಂತೂ ಗಂಡ ಹೆಂಡತಿ ಇಬ್ಬರೂ ಗುಟ್ಟಾಗಿ ಎಲ್ಲನೂ ಮ್ಯಾನೇಜ್ ಮಾಡ್ತಿದ್ದೀರಾ. ಮತ್ತೇನಕ್ಕ ಮಾಡೋಕ್ಕಾಗತ್ತೆ? ಎಲ್ಲರ ಹತ್ರನೂ ಹೇಳ್ಕೊಂಡು ಓಡಾಡೋಕ್ಕಾಗತ್ತಾ? ನಾವಿಬ್ಬರು ಯಾವ ಪರಿಸ್ಥಿತಿಲಿ ಇದ್ದೀವಿ ಅಂತ ನಿಮಗೂ ಗೊತ್ತು. ಪರಿಸ್ಥಿತಿ ಹೇಗೆ ಇರಲಿ, ಮುಂದೆ ಇದ್ರ ಬಗ್ಗೆ ಪಾರಾಗೋದ್ರ ಬಗ್ಗೆ ಯೋಚನೆ ಮಾಡಿ. ಆಯ್ತಕ್ಕ, ಇವತ್ತೇ ನಾನು ರಾಮ್ ಜೊತೆ ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ. ಸರಿ, ಮಾಳ್ವಿಕನ ಹತ್ರ ತುಂಬ ಹುಷಾರಾಗಿರು. ರುಕೋ, ಜಾನಕಿ ಹತ್ರ ಮಾತಾಡಿದ್ಯಾ? ಏನಂದ್ಲು? ಹಾಂ ಅಜ್ಜಿ, ಹೋಗಿದ್ದ ಕೆಲಸ ಏನಾಯಿತು ಅಂತ ಕೇಳಕ್ಕೆ ಹೋಗಿದ್ದೆ.
ಏನು ಎಲ್ಲ ಕೆಲಸ ಮುಗೀತಂತ ಅಥವಾ ನಾಳೆಗೆ ಏನಾದ್ರು ಉಳಿಸ್ಕೊಂಡ್ ಬಂದಿದ್ದಾಳ? ಅಜ್ಜಿ ನೀವು ಯಾಕೆ ಮಾಳ್ವಿಕನ್ ಮಾತಾಡ್ತೀರಾ? ಜಾನಕಿ ಆಚೆ ಹೋದ್ರೆ ಸುತ್ತಾಡಕ್ಕೆ ಹೋಗ್ತಾಳೆ ಅಂತಾನೆ ತಿಳ್ಕೊಂಡಿದ್ದೀರಾ? ಅಲ್ವೇ, ವಾರಕ್ಕೆ 4 ಸತಿ ಹೊರಗಡೆ ಹೋಗಕ್ಕೆ ಏನೇ ಇರುತ್ತೆ? ಯಾರಾದ್ರೂ ನೋಡಿದ್ರೆ ಏನು ಅನ್ಕೊಳ್ಳಲ್ಲ? ಇವ್ರ ಮನೇಲಿ ಲಂಗು ಲಗಾಮಿಲ್ಲ, ಅದಕ್ಕೆ ಹೊರಗಡೆ ತಿರ್ಗಾಡ್ತಾರೆ ಅನ್ಕೊಳ್ಳಲ್ವಾ? ಹಾಗಂತ ಲಂಗು ಲಗಾಮ್ ಹಾಕೊಂಡು ಮನೆಯಲ್ಲೇ ಬಿದ್ದಿರೋ ಅಂದ್ರೆ ಹೇಗಜ್ಜಿ ಇರ್ತಾರೆ? ಸ್ವಲ್ಪನಾದ್ರೂ ಅವ್ರಿಗೆ ಸ್ವತಂತ್ರ ಇಲ್ಲ ಅಂತಂದ್ರೆ ಅವ್ರ ಮನ್ಸಿಗೆ ಹೇಗನ್ಸುತ್ತೆ ಹೇಳಿ? 3 ಹೊತ್ತು ಮನೇಲೇ ಬಿದ್ದಿರಕ್ಕಾಗತ್ತಾ ಅಜ್ಜಿ? 4 ಗೋಡೆಗಳ ಮಧ್ಯೆ ಉಸಿರು ಕಟ್ಕೊಂಡು ಬಿದ್ದಿರೋರ್ಗೆ ಗೊತ್ತು ಅದ್ರ ಸಂಕಟ ಏನು ಅಂತ. ಆ ಪರಿಸ್ಥಿತಿನ ಜಾನಕಿಗೂ ಕೊಡಬೇಡಿ ಅಜ್ಜಿ. ನಾನು ಹಾಗೆ ಹೇಳಿಲ್ಲ ರುಕ್ಕು. ನಿಮ್ಮಮ್ಮ ಒಬ್ಳು ಎಷ್ಟು ಅಂತ ಕೆಲಸ ಮಾಡ್ತಾಳೆ ಹೇಳು? ಜಾನಕಿ ಈ ರೀತಿ ಹೊರಗಡೆ ಹೋಗ್ತಾ ಇದೆ, ಮಾಡ್ಬೇಕನ್ನೋ ಹೋಗ್ತಾಳೆ. ನಾವು ಯಾರಿಗೇನು ಹೇಳೋಕ್ಕಾಗತ್ತೆ? ಇವ್ರು ಇಷ್ಟ ಬಂದಂಗೆ ಹೊರಗಡೆ ಹೋಗ್ತಾರೆ ಬರ್ತಾರೆ, ನಾವೇನು ಮಾತಾಡೋದಕ್ಕಾಗೋದಿಲ್ಲ. ನೀವೇನು ಬೇಜಾರು ಮಾಡ್ಕೋಬೇಡಿ ಅಜ್ಜಿ. ಜಾನಕಿ ಆ ರೀತಿ ಎಲ್ಲ ಸುಮ್ಮನೆ ಹೊರಗೆ ಹೋಗಲ್ಲ. ಅವಳು ಮನೇಲಿದ್ರೆ ಎಲ್ಲ ಕೆಲಸ ಅವಳೇ ತಾನೇ ಮಾಡ್ತಾಳೆ. ಮಾಳ್ವಿಕನ್ಗೆ ಅಭಾಷಣ ಆಗಿರೋದೇ ಒಂದು ನೆಪ ಸಿಕ್ಕಿದೆ, ಸುಮ್ಮನೆ ರೂಮಲ್ಲೇ ಮನ್ಗಿರ್ತಾಳೆ. ಅವಳಿಗೇನು ಹೇಳೋಕ್ಕಾಗಲ್ಲ ಕಣೆ. ಅವಳು ಬೆಳೆದು ಬಂದಿರೋ ರೀತಿನೇ ಹಾಗೆ. ನಾವೇನಾದ್ರು ಅವಳಿಗೆ ಹೇಳಕ್ಕೆ ಹೋದ್ರೆ ಅವಳಿಗೆ ಇಡ್ಸಲ್ಲ. ಅಲ್ಲ ಅಜ್ಜಿ, ಜಾನಕಿಗೂ ಒಂದು ಮನಸ್ಸಿರುತ್ತೆ ಅಲ್ವಾ? ಅವಳು ಅನಾಥ ಅಂತ ಹೇಳಿ ಹೇಗಂದ್ರೆ ಆಗ ನಡ್ಸ್ಕೊಳಕ್ಕಾಗತ್ತಾ? ಹೋಗಲಿ ಬಿಡು. ಈಗೀಗ ನಾನು ಏನು ಮಾಡಿದ್ರು ತಪ್ಪು ಅನಿಸುತ್ತೆ. ನಾನು ಯಾರಿಗೂ ಏನು ಹೇಳೋಕ್ಕೆ ಹೋಗಲ್ಲ. ನಮ್ಮ ಪಾಡಿಗೆ ನಾವಿರೋದೇ ಒಳ್ಳೇದು. ಯಾಕಜ್ಜಿ ಆ ಥರ ಎಲ್ಲ ಹೇಳ್ತೀರಾ? ನೀವು ಹೇಳೋದು ನಮ್ಮೊಳ್ಳೇದಕ್ಕೆ ತಾನೇ. ಈ ಮನೇಲಿ ನೀವು ಹೇಳೋದನ್ನ ಯಾರು ಕೇಳ್ತಾರೋ ಇಲ್ವೋ, ನಾನಂತೂ ಕೇಳ್ತೀನಿ. ಅರ್ಥ ಇಲ್ಲದೆ ನೀವೇನು ಮಾತಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನಾದರೂ ನನ್ನ ಅರ್ಥ ಮಾಡ್ಕೊಂಡಿದ್ಯಲ್ಲ ಮಾಳ್ವಿಕ. ಅಷ್ಟಕ್ಕೂ ಈ ಮನೇಲಿ ನನ್ನ ಅರ್ಥ ಮಾಡ್ಕೊಂಡಿರೋದು ಅಂದರೆ ನೀನೊಬ್ಬಳೇ ನೋಡು. ಅದಕ್ಕೆ ಹೇಳೋದು, ಜೊತೇಲಿರೋರಿಗಿಂತ ಹೊರಗಡೆಯಿಂದ ಬಂದವ್ರಿಗೆ ಮನಸ್ಸು ಬೇಗ ಅರ್ಥ ಆಗುತ್ತೆ ಅಂತ. ನಿನ್ನಿಂದ ಇವತ್ತು ಯಾವ ಕೆಲಸ ನೆಟ್ಟಗಾಗಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಕಾಣ. ನಾನೇನೋ ಮಾಡಲಿ, ಈ ರೀತಿ ಆಗ್ತಂತ ನನಗೇನು ಗೊತ್ತಾ? ಸುಮ್ಮನೆ ಬಾರೋಣ. ಆಯಿತು ನಡಿ. ಏನು ಬರತ್ತಾ? ಅಪರೂಪಕ್ಕೆ ಅಣ್ಣ ತಮ್ಮ ಇಬ್ರು ಜೋಡಿಯಾಗಿ ಬರ್ತಿದ್ದೀರಾ? ಅವತ್ತು ಇವ್ನು ಕಿರ್ಚಾಡಿದ್ ನೋಡಿ ಇಬ್ರು ಎಲ್ಲಿ ಯಾವಾಗಲೂ ಕಿತ್ತಾಡ್ತಿರ್ತಾರೋ ಅನ್ಕೊಂಡಿದ್ದೆ. ಸದ್ಯ ಆ ದೇವ್ರು ಹಾಗೆ ಮಾಡಲಿಲ್ಲ. ನಾನು ಅಷ್ಟೇ ಅಜ್ಜಿ. ಭರತ್ ಅವತ್ತು ಮಾವನ ಮುಂದೆ ಕೂಗಾಡಿದ್ ನೋಡಿ ರಾಮ್ ಜೊತೆ ಇನ್ಯಾವತ್ತೂ ಮಾತಾಡದೇ ಇಲ್ಲ ಅನ್ಕೊಂಡಿದ್ದೆ. ಕಿತ್ತಾಡೋದಕ್ಕೆ ನಮ್ಮ ಇಬ್ಬರ ಮಧ್ಯೆ ಏನಿದೆ ಅಜ್ಜಿ? ಅಣ್ಣಂದು ಅವಾಗ ತರಲೇ ಇದ್ದಿದ್ದೆ, ಅದನ್ನೆಲ್ಲ ಮನ್ಸು ಕಳ್ಕೊಳಕ್ಕಾಗತ್ತಾ? ಅಣ್ಣ ತಮ್ಮ ಅಂದರೆ 4 ಮಾತು ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ದೊಡ್ಡ ಮಾಡೋಕ್ಕಾಗತ್ತಾ? ನಿಮ್ಮಿಬ್ರ ಮಧ್ಯೆ ಏನೇ ಮನಸ್ತಾಪ ಇದ್ರೂ ಮನ್ಸಲ್ಲಿ ಇಟ್ಕೊಳ್ದೆ ಯಾವಾಗಲೂ ಹೀಗೆ ಇರಿ. ನಿಮ್ಮಿಬ್ರನ್ನ ಹೀಗೆ ನೋಡೋದೇ ಚಂದ ಕಣೋ. ನೀನೊಂದು ದಿಕ್ಕಲ್ಲಿ ಅವನೊಂದು ದಿಕ್ಕಲ್ಲಿ ಹೋದರೆ ಏನು ಚೆನ್ನಾಗಿರುತ್ತೆ ಹೇಳು? ಸಾಕು, ಇನ್ನು ಮುಂದೆ ನಾನು ರಾಮ ಒಂದೇ ದಿಕ್ಕಲ್ಲಿ ಹೋಗ್ತೀವಿ, ಸರಿನಾ? ಅಕ್ಕ ಜಾನಕಿ ಎಲ್ಲಿದ್ದಾಳೆ? ರೂಮಲ್ಲಿದ್ದಾಳೆ ರಾಮ. ಭರತ, ಜಾನಕಿ ಹತ್ರ ಏನೋ ಮಾತಾಡಬೇಕು ಅಂತ ಅವಾಗಲೇ ನನಗೆ ಫೋನ್ ಮಾಡಿದ್ದಲ್ಲ, ಏನು ವಿಷಯ? ಜಾನಕಿ ಹತ್ರನಾ? ಏನು ವಿಷಯ ಭರತ್? ಏಯ್, ಅದೆಲ್ಲ ಯಾಕೆ ನಿನಗೆ? ಅಕ್ಕ, ಜಾನಕಿ ಹತ್ರ ಮಾತಾಡೋಕ್ಕಿಂತ ಮುಂಚೆ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಅಲ್ಲ ಭರತ್, ಅದೇನು? ಏಯ್, ಮುಚ್ಚೆ ಬಾಯ್, ನಡಿ ಒಳಗಡೆ ನೀನು. ಅಜ್ಜಿ, ನಾನು ಅವಳ ಹತ್ರ ಸ್ವಲ್ಪ ಮಾತಾಡಬೇಕು, ನೀವು ಹೊರಡಿ. ಅಕ್ಕ ಬಾ, ಸ್ವಲ್ಪ ಮಾತಾಡಬೇಕು. ಅಕ್ಕ ಬಾರಕ್ಕ. ಜಾನಕಿ, ಯಾಕೆ ಜಾನಕಿ ಹೆದರ್ಕೊಬಿಟ್ಯಾ? ಹೌದು ರಾಮ್, ನಿಮ್ಮಣ್ಣ ಮನೆಗೆ ಬಂದಾಗ ನನ್ನ ಉಸಿರೇ ನಿಂತು ಹೋಗಿತ್ತು. ಏನಾಗಲ್ಲ ಬಿಡು ಜಾನಕಿ, ಅವ್ನ ಡೌಟ್ ಎಲ್ಲ ಕ್ಲಿಯರ್ ಆಯ್ತಲ್ಲ. ಇಲ್ಲ ರಾಮ್, ನಾವು ಹಾಗೆ ಅನ್ಕೊಳ್ಳೋದು ತಪ್ಪು. ಭಾವನ ಅನುಮಾನ ಇಷ್ಟು ಬೇಗ ಬಗೆಹರಿಯೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಜಾನಕಿ, ಅವ್ನು ಮತ್ತೆ ನಿನ್ನ ಬಗ್ಗೆ ಏನೂ ಹೇಳಲಿಲ್ಲ,
ಸುಮ್ಮನೆ ನನ್ನ ಜೊತೆ ಬಂದ. ಸುಮ್ಮನೆ ಇದ್ದಾರಂದ್ರೆ ಅವ್ರೇನೋ ಯೋಚನೆ ಮಾಡ್ತಿದ್ದಾರೆ ಅಂತ ಅರ್ಥ. ಯಾವಾಗ ಏನು ಪ್ಲ್ಯಾನ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ರಾಮ್. ಹಾಗೆಲ್ಲ ಭಯ ಬೀಳ್ಬೇಡ ಜಾನಕಿ. ಅಣ್ಣನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಅವನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಮೊದಲೇ ಅವರಿಗೆ ನಮ್ಮನ್ನ ಕಂಡ್ರೆ ಆಗಲ್ಲ ರಾಮ್. ಮನೇಲೇನಾದರೂ ಹೇಳಿಬಿಟ್ರೆ? ಯಾರು ಹೇಳಿದ ಜಾನಕಿ ನಿಂಗೆ ಅಣ್ಣಗೆ ನಮ್ಮನ್ನು ಕಂಡ್ರೆ ಆಗಲ್ಲ ಅಂತ? ಅವತ್ತೇನೋ ಕೋಪದಲ್ಲಿ ಮಾತಾಡ್ದ, ಹಾಗಂತ ಅದನ್ನೇ ಮುಂದುವರಿಸ್ತಾನ? ಅಣ್ಣ ಯಾವತ್ತೂ ನಮಗೆ ತೊಂದರೆ ಮಾಡಲ್ಲ ಜಾನಕಿ, ನೀನು ಧೈರ್ಯವಾಗಿರು. ಆದರೆ ನನಗೆ ಯಾಕೋ ಅನುಮಾನ ರಾಮ್. ಸುಮ್ಮನಿರು ಜಾನಕಿ. ಅವನು ನಿನ್ನ ಮೇಲೆ ಅನುಮಾನ ಬಂತು, ಅವನು ಅದನ್ನು ಬಗೆಹರಿಸ್ಕೊಂಡ ಅಷ್ಟೇ. ಮನೇಲೇನು ಹೇಳಲ್ಲ ಅಂತೀರಾ? ಖಂಡಿತವಾಗ್ಲೂ ಹೇಳಲ್ಲ, ಸರಿನಾ? ಹೌದು, ಮಾಳವಿಕದೇನು ಕತೆ? ಅವಳು ನಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ಲಲ್ಲ? ಅವಳಿಗೂ ನನ್ನ ಮೇಲೆ ಅನುಮಾನ ಬಂದಿದೆ ರಾಮ್. ಅಕ್ಕನ ಹತ್ರ ನನ್ನ ಬಗ್ಗೆ ಏನೇನೋ ಹೇಳ್ತಿದ್ಲಂತೆ. ಅವಳು ನನ್ನ ಮನ ಲೆಕ್ಕಕ್ಕೆ ಬರಲ್ಲ ಬಿಡು. ಅವಳ ಮಾತನ್ನು ಯಾರು ನಂಬ್ತಾರೆ? ರಾಮ್, ಎಲ್ಲ ವಿಷಯನೂ ಹಗುರವಾಗಿ ತಗೋಬೇಡಿ. ಈಗ ನಾವು ಒಂದೊಂದು ಕಡೆಯಿಂದನೂ ಸಿಕ್ಕಾಕೋತಿದ್ದೀವಿ. ಯಾವ ದಿಕ್ಕಲ್ಲಿ ನೋಡಿದ್ರು ನಮಗೆ ದಾರಿನೇ ಕಾಣ್ದಿರೋ ಪರಿಸ್ಥಿತಿಲಿ ಒದ್ದಾಡ್ತಿದ್ದೀವಿ. ಎಲ್ಲ ದಾರಿ ಮುಚ್ಚಿದಾಗ ನಮಗೆ ಅಂತ ಆ ದೇವರು ಒಂದು ಸಣ್ಣ ಕಾಲು ದಾರಿ ಆದರೂ ತೋರಿಸ್ತಾನೆ ಜಾನಕಿ. ನಮ್ಮ ನಂಬಿಕೆ ಸುಳ್ಳಾಗಲ್ಲ. ನಾವೇನು ಯಾರಿಗೂ ಮೋಸ ಮಾಡಿಲ್ಲ ಅಲ್ವಾ? ನಮ್ಮ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಧರ್ಮಯುದ್ಧ ಮಾಡ್ತಿದ್ದೀವಿ ಅಷ್ಟೇ. ಪ್ರೀತಿ ಇದ್ದಲ್ಲಿ ಚಾಲೆಂಜ್ ಇರೋದು ಸಹಜ ಅಲ್ವಾ? ಇಷ್ಟಕ್ಕೆಲ್ಲ ಎದ್ರುಕೊಂಡು ಕೂರಕ್ಕಾಗತ್ತಾ ಜಾನಕಿ? ನೀವೇನೋ ಹೇಳ್ಬಿಡ್ತೀರ ರಾಮ್, ಆದರೆ ನನಗಿಲ್ಲಿ ಎಷ್ಟು ಭಯ ಆಗ್ತಿದೆ ಗೊತ್ತಾ? ನಾವಿಬ್ರು ಮದುವೆ ಆಗಿದ್ದೀವಿ ಜಾನಕಿ. ಈ ಥರ ವಿಷಯಗಳನ್ನ ಎದುರಿಸ್ಬೇಕು ಅಂದರೆ ನಾವು ಧೈರ್ಯವಾಗಿರಬೇಕು. ನಮ್ಮ ಪ್ರೀತಿಗೋಸ್ಕರ ಎಂಥ ಸಮಸ್ಯೆನೇ ಬಂದರೂ ಎದುರಿಸೋಕ್ಕೆ ನಾನು ರೆಡಿಯಾಗಿದ್ದೀನಿ ರಾಮ್. ಆದರೆ ನಾವಿಬ್ರು ಎಲ್ಲಿ ದೂರ ಆಗ್ಬಿಡ್ತೇವೇನೋ ಅಂತ ನನ್ನ ಮನಸ್ಸು ಹೇಳ್ತಿದೆ. ಬಿಡ್ತು ಅನ್ನೋ ಜಾನಕಿ, ಹಾಗೆಲ್ಲ ಏನೂ ಆಗಲ್ಲ. ಯಾಕೆ ಸುಮ್ಮನೆ ಇಲ್ಲದೆ ಇರೋದೆಲ್ಲ ಯೋಚನೆ ಮಾಡ್ತೀಯಾ? ಅಲ್ಲ, ಅಷ್ಟಕ್ಕೂ ಏನಾಯಿತು ಅಂತ ಇಷ್ಟೊಂದೆಲ್ಲ ಎಮೋಷ್ನಲ್ ಆಗ್ತಿದ್ಯಾ ನೀನು? ಒಂದು ಸಣ್ಣ ಪರೀಕ್ಷೆ ಅಷ್ಟೇ, ಇದ್ರಲ್ಲಿ ನಾವು ಪಾಸ್ ಆಗಿದ್ದೀವಿ, ಮತ್ತಿನ್ನೇನು ಯೋಚನೆ ಮಾಡ್ತಿದ್ಯಾ? ರಾಮ್, ಏನೇ ಆದರೂ ನೀವು ಮಾತ್ರ ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? ಮೊದಲು ಈ ಅನುಮಾನನ ತಲೆಯಿಂದ ತೆಗ್ದಾಕು. ಮುಗ್ದೋಗಿರೋ ವಿಷಯ ಬೇಡ ಜಾನಕಿ. ನಿಂದು ಇಮ್ರಾನ್ ಕತೆ ಏನಾಯಿತು? ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಅಥವಾ ಇನ್ನೂ ಇದೆಯಾ? ನೀವು ಕೊಟ್ಟಿರೋ ದುಡ್ಡನ್ನ ಅವ್ನ ಮುಖದ ಮೇಲೆ ಬಿಸಾಕಾಯ್ತಲ್ಲ. ಅವ್ನು ಮತ್ತೆ ಏನಾದರೂ ಪ್ರಾಬ್ಲಮ್ ಮಾಡಕ್ಕೆ ಬಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸದ್ಯ ಹಾಗಾದರೆ ಅವನಿಂದ ನಿಮ್ಮ ಮನೆಯವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಅದು ಕನ್ಫರ್ಮ್ ತಾನೇ? ಇಲ್ಲ ರಾಮ್, ನೀವು ನನಗೆ ಮಾಡಿರೋ ಉಪಕಾರದಿಂದ ನಮ್ಮ ಮನೆಯವರೆಲ್ಲ ನೆಮ್ಮದಿಯಾಗಿರ್ತಾರೆ. ನಿಮ್ಮ ಋಣನ ಹೇಗೆ ತೀರಿಸ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಜಾನಕಿ, ಇದಕ್ಕೆ ನಂಗೆ ಕೋಪ ಬರೋದು. ಗಂಡ ಹೆಂಡತಿ ಮಧ್ಯೆ ಋಣದ ಬಗ್ಗೆ ಮಾತು ಬರಬಾರ್ದು ಜಾನಕಿ. ಏನಿದ್ರು ನಂಬಿಕೆ ಮಾತ್ರ. ರಾಮ್, ಸ್ಕೂಲ್ ಕಟ್ಟಕ್ಕೆ ಅಂತ ಇಟ್ಟಿರೋ ಹಣನ ನನಗೆ ಕೊಟ್ಟಿದ್ದೀರಾ. ನಾಳೆ ಮಾವ ಏನಾದರೂ ಕೇಳಿದ್ರೆ ಅವ್ರಿಗೇನು ಹೇಳೋದು? ಅದಕ್ಕಿನ್ನ ಟೈಮ್ ಇದೆ ಜಾನಕಿ, ಆವಾಗ ನೋಡಿದ್ರಾಯ್ತು. ನೀನು ಇವಾಗಲೇ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಇಲ್ಲ ರಾಮ್, ನಿಮ್ಮ ಕನಸು ನನ್ಸಾಗೋ ಟೈಮ್ ಬಂತು ಅಂತ ನಾನು ಎಷ್ಟು ಖುಷಿಯಾಗಿದ್ದೆ. ಆದರೆ ಅಷ್ಟರಲ್ಲಿ ಇಷ್ಟೆಲ್ಲ ಆಗೋಯ್ತು. ಪರವಾಗಿಲ್ಲ ಜಾನಕಿ, ಸದ್ಯಕ್ಕೆ ನಿಮ್ಮನೆ ಸಮಸ್ಯೆ ಬಗೆಹರಿತಲ್ಲ, ನನ್ನ ಸಮಸ್ಯೆನ ಹೇಗೆ ಬಗೆಹರಿಸ್ಕೋತೀನಿ ಬಿಡು. ಬಗೆಹರಿಯುತ್ತೆ ರಾಮ್. ನಿಮ್ಮ ಒಳ್ಳೆಯ ಉದ್ದೇಶ ಯಾವತ್ತೂ ಸೋಲಲ್ಲ. ಆ ದೇವರು ನಿಮ್ಮ ಕನಸನ್ನ ನನ್ಸು ಮಾಡೇ ಮಾಡ್ತಾನೆ. ಆ ನಂಬಿಕೆ ನನಗಿದೆ. ನನಗೂ ನಂಬಿಕೆ ಇದೆ ಜಾನಕಿ, ಆದರೆ ಸ್ವಲ್ಪ ಲೇಟ್ ಆಗ್ಬೋದು. ಆದರೆ ನಾನು ಅಂದ್ಕೊಂಡಿದ್ದು ಮಾತ್ರ ಹಾಗೇ ಆಗುತ್ತೆ. ಅದರಲ್ಲೂ ನಿನ್ನಂತ ಹೆಂಡತಿ ಇರಬೇಕಾದ್ರೆ ನನಗೆ ಯಾಕೆ ಟೆನ್ಷನ್ನು? ಸೋತಾಗ ಧೈರ್ಯ ತುಂಬ ಹೆಂಡತಿ ಈಗಿನ ಕಾಲದಲ್ಲಿ ಎಷ್ಟು ಜನ ಹುಡುಗರಿಗೆ ಸಿಗ್ತಾರೆ ಹೇಳು? ಪ್ರೀತಿ ಆಕಸ್ಮಿಕ, ಎರಡು ಹೃದಯಗಳ ಪಾಲಿಗೆ ಪ್ರೇಮ ಗಂಗೋದಕ. ಪ್ರೀತಿಯೇ ಗೀತದ ಸಾರ, ಲೋಕಕ್ಕೆ ಪ್ರೀತಿಯಾಧಾರ. ಪ್ರತಿ ಪ್ರೇಮಿ ಚರಿತೆಯು ಕೂಡ ಅಜರ. ಅಕ್ಕ, ನಿಜ ಹೇಳು, ನಾನು ಫೋನ್ ಮಾಡಿದಾಗ ಜಾನಕಿ ಮನೇಲಿ ಇಲ್ಲ. ಯಾಕೋ ನಿನ್ಗಿನ್ನೂ ಅನುಮಾನ ಹೋಗಿಲ್ವಾ? ನಾನು ಯಾಕೆ ಸುಳ್ಳು ಹೇಳಿ? ಅಕ್ಕ ಪ್ಲೀಸ್ ಅಕ್ಕ, ಯಾವ ವಿಷಯನೂ ಮುಚ್ಚಿಡ್ಬೇಡ, ನಿಜ ಏನಂತ ಹೇಳು. ನೀನ್ಯಾಕೆ ಜಾನಕಿ ಬಗ್ಗೆ ಇಷ್ಟೊಂದು ವಿಚಾರಿಸ್ತಿದ್ಯಾ? ಏನು ವಿಷಯ ಅಂತ ನನಗೇನು ಗೊತ್ತಾಗಬೇಕು? ಅಕ್ಕ ಅದೆಲ್ಲ ಆಮೇಲೆ ಹೇಳ್ತೀನಿ. ಜಾನಕಿ ಮನೇಲಿ ಇದ್ಲಾ ಇಲ್ವಾ ಅದು ಮೊದಲು ಹೇಳು. ಹೇಳಕ್ಕ ಪ್ಲೀಸ್.
ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಮೊದಲು ನೀನು ಯಾಕೆ ಕೇಳ್ತಿದ್ಯಾ ಅಂತ ಹೇಳು. ನಿನಗೂ ರಾಮನ್ಗೂ ಏನಾದರೂ ಜಗಳ ಆಯ್ತೇನೋ? ಅಕ್ಕ, ನಾವು ಇಬ್ರು ಜಗಳ ಆಡಿದ್ರೆ ಯಾಕೆ ಒಟ್ಟಿಗೆ ಬರ್ತಿದ್ವಿ ಹೇಳು? ಅದನ್ನ ನೋಡಿ ನೀನೇ ಹೇಳ್ದೆಲ್ಲ, ನಾವು ಇಬ್ರು ಯಾವಾಗಲೂ ಹಾಗೆ ಇರಬೇಕು ಅಂತ. ಯಾರಿಗೂ ಗೊತ್ತಾಗಬಾರ್ದು ಅಂತ ನೀವಿಬ್ರು ಆ ಥರ ಬಂದ್ರೇನೋ ಅಂತ ಅಂದ್ಕೊಂಡೆ. ನೋಡು, ನನಗೂ ರಾಮನ್ಗೂ ನೀನು ಅನ್ಕೊಂಡಿರೋ ಥರ ಏನೂ ಆಗಿಲ್ಲ. ಆದರೆ ನನಗೆ ಜಾನಕಿ ವಿಚಾರದಲ್ಲಿ ಅನುಮಾನ ಬಂದಿದೆ ಅಕ್ಕ. ಜಾನಕಿ ನಿನ್ಗೇನೋ ಮಾಡಿದ್ಲು, ಅವಳ ಮೇಲೆ ಯಾಕೋ ಅನುಮಾನ? ಅವಳು ಮಾಡಿರೋದು ನಾನು ಒಬ್ಬನಿಗೆ ಅಲ್ಲ, ಇಡೀ ಮನೆಯವ್ರಿಗೆ ಮೋಸ ಮಾಡಿದ್ದಾಳೆ. ನಾವು ಎಲ್ಲರೂ ಅವಳನ್ನ ನಂಬಿ ತಲೆ ಮೇಲೆ ಕೂಡ್ಸ್ಕೊಂಡಿದೀವಿ. ಯಾಕೋ ಇವತ್ತೇನಾಯ್ತು ನಿಂಗೆ? ಏನೇನೋ ಮಾತಾಡ್ತಿದ್ಯಾ? ಅಕ್ಕ, ಸತ್ಯ ಇವಾಗ ನಿನ್ನ ಮಾತಿನ ಮೇಲಿದೆ. ನಾನು ಫೋನ್ ಮಾಡಿದಾಗ ಜಾನಕಿ ಎಲ್ಲಿದ್ಲು ಹೇಳು? ನೋಡು ಬರ್ತಾ, ನೀನಿಗೆಲ್ಲ ಅರ್ಧಂಬರ್ಧ ವಿಷಯ ಹೇಳಿದ್ರೆ ನನಗೇನು ಗೊತ್ತಾಗಬೇಕು? ಜಾನಕಿ ವಿಷಯದಲ್ಲಿ ನಿನ್ಗೇನು ಅನುಮಾನ ಇದೆ ಅಂತ ಅದನ್ನ ನೇರವಾಗಿ ಹೇಳು. ಅವಳು ನಮ್ಗೇನು ಮೋಸ ಮಾಡಿದಾಳೆ ಅನ್ನೋದು ಗೊತ್ತಾಗಬೇಕು. ಅಕ್ಕ, ಜಾನಕಿ ನಮ್ಮ ಧರ್ಮದವಳಲ್ಲ. ಅವಳು ಸುಳ್ಳು ಹೇಳಿ ನಮ್ಮ ಮನೇಲಿದ್ದಾಳೆ. ಜಾನಕಿನ ಬೇರೆಯವ್ರ ಮನೇಲಿ ನಾನೇ ನೋಡಿದ್ದೀನಿ. ಜಾನಕಿ ಬಗ್ಗೆ ರಾಮನ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ ಅಕ್ಕ. ನಾನು ಎಷ್ಟು ಹೇಳಿದ್ರು ನನ್ನ ಮಾತು ನಂಬ್ತಿಲ್ಲ. ಇದೇ ವಿಷಯ ನಾಳೆ ಮನೇಲಿ ದೊಡ್ಡದಾಗಿ ಗೊತ್ತಾದ್ರೆ ಎಷ್ಟು ದೊಡ್ಡ ರಾದಂತಾಗುತ್ತೆ ಗೊತ್ತಾ? ನೀನೊಬ್ಬ ತಮ್ಮನ್ನ ಕಳ್ಕೊಳ್ಬೇಕಾಗತ್ತೆ. ಭರತ, ಎಂಥ ಮಾತು ಅಂತ ಆಡ್ತೀಯೋ? ಹೌದಕ್ಕ, ರಾಮ ಜಾನಕಿನ ಹೆಂಡತಿ ಅಂತ ನಂಬಿದ್ದಾನೆ. ಅವಳನ್ನ ಎಷ್ಟು ಹಚ್ಕೊಂಡಿದ್ದಾನೆ ಅಂತ ನಿನಗೂ ಗೊತ್ತು. ಅಪ್ಪನಿಗೇನಾದರೂ ಜಾನಕಿ ನಮ್ಮ ಧರ್ಮದವಳಲ್ಲ ಅಂತ ಗೊತ್ತಾದರೆ ಅವಳಿಗೆ ಈ ಮನೇಲಿ ಜಾಗ ಇಲ್ಲ. ರಾಮ ಅಂತೂ ಜಾನಕಿನ ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ. ಅಕ್ಕ, ಇದೆಲ್ಲ ಮುಂದೆ ದೊಡ್ಡ ಅನಾಹುತ ಕಾರಣ ಆಗತ್ತೆ. ಜಾನಕಿನ ದೂರ ಮಾಡಿಕೊಂಡ್ರೆ ರಾಮ ಏನಾಗ್ತಾನೋ ಯಾರಿಗೂ ಗೊತ್ತಿಲ್ಲ. ಅಕ್ಕ, ಇವಾಗಲೇ ನಾವೇನಾದರೂ ಮಾಡಿ ಸರಿ ಮಾಡಬೇಕು. ರಾಮನ್ನ ಕಳ್ಕೊಂಡ್ರೆ ನನಗೂ ಇರೋಕ್ಕಾಗಲ್ಲ. ಅಕ್ಕ ನೋಡು, ನೀನು ಸತ್ಯ ಹೇಳಿದ್ರೆ ರಾಮನ ಜೀವನನ ನಾವೇ ಉಳಿಸ್ಬೋದು. ಇಲ್ಲ ಅಂದರೆ ನಮ್ಮ ರಾಮನ್ನ ನಾವೇ ಕಳ್ಕೊಳ್ಬೇಕಾಗತ್ತೆ.